ಹುಬ್ಬಳ್ಳಿಯಲ್ಲೂ ಕೂಡ ಇದೀಗ ಮರಣ ಮೃದಂಗ ಬಾರಿಸ್ತಾ ಇದೆ. ಕಳೆದ ಒಂದೇ ತಿಂಗಳಲ್ಲಿ 26 ಜನ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿರೋದು ಹುಬ್ಬಳ್ಳಿಯಲ್ಲಿ. ಜನವರಿಯಿಂದ ಇಲ್ಲಿವರೆಗೆ 101 ಜನ, ಜನವರಿಯಿಂದ ಇಲ್ಲಿವರೆಗೂ 101 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಜನವರಿಯಿಂದ ಇಲ್ಲಿವರೆಗೂ ಅಂತ ಹೇಳಿದ್ರೆ ಎಷ್ಟಾಯ್ತು? 4-5 ತಿಂಗಳಲ್ಲಿ ನಾವು ಸಾವಿನ ಸಂಖ್ಯೆ 100ರ ಗಡಿ ದಾಟ್ಬಿಡುತ್ತಿ ಅಂತ ಅಂದಾಗ ನಿಜವಾಗ್ಲೂ ಕೂಡ ಆಘಾತ ತರಿಸುತ್ತೆ. 1 ತಿಂಗಳಲ್ಲಿ 22 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿರೋದು ಹಾಸನದಲ್ಲ, ಹುಬ್ಬಳ್ಳಿಯಲ್ಲಿ. ಹಾಸನ ಮಾತ್ರ ಅಲ್ಲ, ಹುಬ್ಬಳ್ಳಿಯಲ್ಲೂ ಕೂಡ ಇದೇ ಥರ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದವರ ಸಂಖ್ಯೆ ಜನವರಿಯಿಂದ ಇಲ್ಲಿವರೆಗೂ 101 ಜನ ಅನ್ನುವಂತಹ ವಿಚಾರ ಬಯಲಾಗ್ತಾ ಇದೆ. ಇದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸತ್ತವರ ಸಂಖ್ಯೆ ಮಾತ್ರ. 101 ಜನವರಿಯಿಂದ ಇಲ್ಲಿವರೆಗೂ ಸಾವಿನ ಸಂಖ್ಯೆ ಅಂತ ಏನು ಹೇಳ್ತಾ ಇದ್ದೀವಿ, ಇದು ಓನ್ಲಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಸತ್ತವರ ಸಂಖ್ಯೆ ಮಾತ್ರ. ಇನ್ನು ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟವರ ಸಂಖ್ಯೆ ಎಷ್ಟು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ, ಲೆಕ್ಕ ಸಿಗ್ತಾ ಇಲ್ಲ. ಜನವರಿಯಿಂದ ಜೂನ್ವರೆಗೆ ಕಿಮ್ಸಲ್ಲಿ 1749 ಜನರಿಗೆ ಚಿಕಿತ್ಸೆ ನೀಡಿದ್ದಾರೆ. ಹೃದಯ ಸಂಬಂಧಿ ಕಾಯಿಲೆಗೆ 1749 ಜನರಿಗೆ ಟ್ರೀಟ್ಮೆಂಟ್ ಅನ್ನು ಮಾಡಲಾಗಿದೆ. ನೋಡಿ, ಹಾಸನ ನಾವು ಇಲ್ಲಿವರೆಗೂ ವರದಿ ಕೊಡಿ, ಸಮಿತಿ ರಚನೆ ಮಾಡಿ, ತಜ್ಞರು ಹೋಗಬೇಕು, ಅಥವಾ ಇದು ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದಿದೆ, ಇದನ್ನೆಲ್ಲ ಹೇಳ್ತಾ ಇದ್ವಿ. ಬಟ್ ಹುಬ್ಬಳ್ಳಿದು ಯಾಕೆ ಫೋಕಸ್ ಆಗಿರಲಿಲ್ಲ, ಹುಬ್ಬಳ್ಳಿ ವಿಚಾರ ಯಾಕೆ ಗೊತ್ತಾಗ್ತಾ ಇರಲಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಹುಟ್ಕೊಳ್ತಾ ಇದೆ. ಜಿಲ್ಲಾಡಳಿತ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿತ್ತೋ, ಮಾಹಿತಿ ನೀಡಿದ್ರು ಅದನ್ನು ಬಹಿರಂಗಪಡಿಸಿರ್ಲಿಲ್ವೋ, ಸಾಕಷ್ಟು ಅನುಮಾನ ಹುಟ್ಕೊಳ್ತಾ ಇದೆ. ನೋಡಿ, ಈಗ ಕಿಮ್ಸ್ನಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಅಂದರೆ ನಮಗೆ ಲೆಕ್ಕ ಸಿಗ್ತಾ ಇರೋದು, ವಿತ್ ಡಾಕ್ಯುಮೆಂಟ್ ಸಿಗ್ತಾ ಇರೋದು, ಕಿಮ್ಸ್ನ ಹಾಸ್ಪಿಟಲ್ನಲ್ಲಿ ಹಾರ್ಟ್ ಅಟ್ಯಾಕ್ ಕೇಸಸ್ ಆಗಿ ಡೆತ್ ಆದವರ ಸಂಖ್ಯೆ 101 ಅನ್ನೋದು ಗೊತ್ತಾಗ್ತಾ ಇದೆ. ಅದನ್ನು ಹೊರತುಪಡಿಸಿ ಮನೆಯಲ್ಲಿ ಅಥವಾ ಖಾಸಗಿ ಹಾಸ್ಪಿಟಲ್ನಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ನಮಗಿನ್ನೂ ಸಿಗ್ತಾ ಆಗಿಲ್ಲ. 1700ಕ್ಕೂ ಹೆಚ್ಚಿನ ಜನ ಟ್ರೀಟ್ಮೆಂಟಿಗೆ ಅಂತ ಬಂದಿದ್ದಾರೆ ಹೃದಯ ಸಂಬಂಧಿ ಕಾಯಿಲೆಗೆ. ನೋಡಿ, ಹಾರ್ಟ್ ಅಟ್ಯಾಕ್ ಮರಣ ಮೃದಂಗ ಅನ್ನೋದನ್ನು ಹೇಳ್ತಾ ಇದ್ವಿ. ಜನವರಿಯಲ್ಲಿ 308 ಜನರಿಗೆ ಚಿಕಿತ್ಸೆ ಮಾಡಿದಾರಂತೆ, 11 ಜನ ಅದರಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲಿದು? ಹುಬ್ಬಳ್ಳಿಯಲ್ಲಿ. ಫೆಬ್ರವರಿಯಲ್ಲಿ 259 ಜನರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, 13 ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಾರ್ಚ್ನಲ್ಲಿ 277 ಜನರಿಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ, 19 ಜನರು ಸಾವನ್ನಪ್ಪಿದ್ದಾರೆ. ಏಪ್ರಿಲ್ನಲ್ಲಿ 289 ಜನರಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ, 16 ಜನ ಸಾವನ್ನಪ್ಪಿದ್ದಾರೆ. ಮೇ ತಿಂಗಳಲ್ಲಿ 303 ಜನರಿಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ, 16 ಜನ ಸಾವನ್ನಪ್ಪಿದ್ದಾರೆ. ಜೂನ್ನಲ್ಲಿ 316 ಜನರಿಗೆ ಟ್ರೀಟ್ಮೆಂಟ್ ಮಾಡಲಾಗಿದೆ, 26 ಜನರು ಸಾವನ್ನಪ್ಪಿದ್ದಾರೆ. ಟ್ರೀಟ್ಮೆಂಟ್ ಮಾಡಿದವರ ಸಂಖ್ಯೆ, ಮೃತಪಟ್ಟವರ ಸಂಖ್ಯೆ ಇದೆಲ್ಲವನ್ನು ಇದೀಗ ಡೀಟೇಲ್ಸನ್ನು ನೀಡಲಾಗ್ತಾ ಇದೆ. ಇದನ್ನು ಹೊರತುಪಡಿಸಿ ಈಗ ಜಿಲ್ಲಾಡಳಿತ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಹುಬ್ಬಳ್ಳಿಯಲ್ಲೂ ವರದಿಯನ್ನು ತಯಾರು ಮಾಡ್ಕೊಳ್ಬೇಕಾಗತ್ತೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಆರೋಗ್ಯ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಖಾಸಗಿ ಹಾಸ್ಪಿಟಲ್ಗಳಲ್ಲಿ ಇದೇ ರೀತಿಯಾಗಿ ಹೃದಯಾಘಾತದಿಂದ ಸಾವನ್ನಪ್ಪಿದವ್ರಿಗೆ ಎಷ್ಟು ವರದಿ ಆಗಿದೆ, ಟೋಟಲ್ ಆಗಿ ಹುಬ್ಬಳ್ಳಿಯಲ್ಲಿ ಎಷ್ಟು ಡೆತ್ ಆಗಿದೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ನಿಖರವಾದಂಥ ಮಾಹಿತಿಯನ್ನು ಕಲೆ ಹಾಕಲೇಬೇಕಾಗತ್ತೆ. ನೋಡ್ತಾ ಇದ್ದ ಹಾಗೆ ನಮ್ಮ ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ತಾ ಇರುವವರ ಸಂಖ್ಯೆ ನಾವು ಗಮನಿಸ್ತಾ ಇದ್ದೀವಿ. ಹುಬ್ಬಳ್ಳಿ, ಹಾಸನ, ಚಿಕ್ಕಮಗಳೂರು, ಬೀದರು ಈ ಥರ ನೋಡಿದಾಗ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಒಂದು ಚಿಟ್ಚಾಟ್ ನಡೆಸಿದ್ದಾರೆ. ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ, ಆರೋಗ್ಯ ಇಲಾಖೆಯವ್ರ ಜೊತೆಗೆ ಏನು ಹೇಳ್ತಾರೆ, ಏನು ಮಾತಾಡ್ತಾರೆ ನೋಡ್ಕೊಬರೋಣ ಬನ್ನಿ. ಹೃದಯಾಘಾತಕ್ಕೆ ಅದೆಷ್ಟೋ ಜನ ಇವತ್ತು ಬಲಿಯಾಗ್ತಿದ್ದಾರೆ. ಅದರಲ್ಲಿ ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಈ ಒಂದು ಹೃದಯ ಇವತ್ತು ನಿಂತು ಹೋಗ್ತಾ ಇದೆ. ಆದರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಒಂದು ಅಂಕಿ ಅಂಶನ ತೆಗೆದುಕೊಂಡಾಗ ಈ ಹಾಸನ ಮತ್ತು ಇಲ್ಲಿ ಅಂದರೆ ಹಳೆ ಮೈಸೂರು ಭಾಗವನ್ನು ಮೀರಿಸುವಂತಹ ಇಲ್ಲಿ ಅಂದರೆ ಮರಣ ಪ್ರಮಾಣ ದಾಖಲೆಗಳು ಇವತ್ತು ಅಂಕಿ ಅಂಶಗಳಿದೆ. ಈ ಸಂಪರ್ಕಕ್ಕೆ ನನ್ನ ಜೊತೆ ಮಾತಾಡಲಿಕ್ಕೆ ಹುಬ್ಬಳ್ಳಿಯ ಕಿಮ್ಸ್ ಅಧೀಕ್ಷಕರಾದ ಡಾಕ್ಟರ್ ಈಶ್ವರ್ ಅಶ್ಬೇದರನ್ ಅವರನ್ನು ಮಾತಾಡ್ತೀನಿ. ಸರ್, ಕಳೆದ ತಿಂಗಳಷ್ಟೇ ಇಲ್ಲಂದರೆ 26 ಜನ ಇಲ್ಲಂದರೆ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಸರ್. ಜನವರಿಂದ ಇಲ್ಲಿವರೆಗೆ ಎಷ್ಟು ಜನ ಬಲಿಯಾಗಿದ್ದಾರೆ ಸರ್? ಇದು ಬರೀ ಹೃದಯಾಘಾತಕ್ಕೆ ಅಂತಲ್ಲ, ಹೃದಯ ಸಂಬಂಧಿ ಕಾಯಿಲೆಯಿಂದ ಬಲಿಯಾಗಿದ್ದಾರೆ. ಅಕ್ಯೂಟ್ ಕೊರೋನರಿ ಸಿಂಡ್ರೋಮ್ ಅಂದರೆ ಹೃದಯಾಘಾತ ಅಂತ ಏನು ಹೇಳ್ತೀವಲ್ಲ, ಅದರಲ್ಲಿ ಏನು ಜಾಸ್ತಿ ಏರಿಕೆ ಕಂಡಿಲ್ಲ. ಹೃದಯ ಸಂಬಂಧಿ ಕಾಯಿಲೆಯಿಂದ ಇದು ಜನವರಿಯಲ್ಲಿ 11, ಫೆಬ್ರವರಿಯಲ್ಲಿ 13, ಮಾರ್ಚಲ್ಲಿ 19, ಏಪ್ರಿಲ್ 16, ಮೇ 16, ಜೂನಲ್ಲಿ 26 ಆಗಿದೆ. ಬಟ್ ಇವೆಲ್ಲವೂ ಹೃದಯಾಘಾತಕ್ಕೆ ಸಂಬಂಧಿಸಿದ್ದಲ್ಲ, ಹೃದಯ ಸಂಬಂಧಿ ಕಾಯಿಲೆಯಿಂದ
ಇದರಿಂದ ಜನರೇನು ಆತಂಕ ಪಡುವ ಕಾರಣ ಇಲ್ಲ. ಯಾಕೆಂದರೆ ಹೃದಯ ಘಾತ ಇದರಲ್ಲಿ ಕಡಿಮೆ ಇದೆ, ಬರೀ ಹೋದ ತಿಂಗಳಿಗಿಂತ ಇನ್ನೂ ಕಡಿಮೆನೇ ಇದೆ. ಸೊ ಇದರಲ್ಲಿ ಜನರು ಮುಖ್ಯವಾಗಿ ಗಮನಿಸಬೇಕಾದ ವಿಷಯಗಳು ಏನಂದರೆ ಆತಂಕ ಪಡಬೇಕಾಗಿಲ್ಲ. ಅವರು ಊಟದಲ್ಲಿ ಕಡ್ಡಾಯವಾಗಿ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಲೇಬೇಕು. ಆಮೇಲೆ ಉತ್ತಮವಾದ ಆಹಾರ, ಪೌಷ್ಟಿಕವಾದ ಆಹಾರವನ್ನು ಸೇವಿಸಬೇಕು. ಕರೆದಂಥ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು, ಎಣ್ಣೆ, ಕೊಬ್ಬು ಇಂಥವೆಲ್ಲ. ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಬೇಕು. ಇವನ್ನು ಪಾಲಿಸಿದರೆ ಇವು ಹೃದಯ ಸಂಬಂಧಿ ಕಾಯಿಲೆಗಳು ಕಡಿಮೆ ಇರುತ್ತವೆ. ಸರ್, ಈಗ ಹುಬ್ಬಳ್ಳಿ ಕಿಮ್ಸ್ ಅಂದರೆ ಉತ್ತರ ಕರ್ನಾಟಕದ ಸಂಜೀವಿನಿ ಅಂತ ಕರಿತೀವಿ. 7 ಜಿಲ್ಲೆಯ ಜನ ಇಲ್ಲಿ ಬರ್ತಾರೆ. ಇದರಲ್ಲಿ 26 ಜನ ಇದ್ದಾರೆ ಸರ್. 26 ಜನ ಬರೀ ಧಾರವಾಡ ಜಿಲ್ಲೆಯವರು ಇರ್ತಾರೆ, ಬೇರೆ ಬೇರೆ ಜಿಲ್ಲೆಯವರು ಎಲ್ಲ ಜಿಲ್ಲೆಯಿಂದ ಸುತ್ತಲೂ ಒಂದು 8 ಜಿಲ್ಲೆಯಿಂದ ಇಲ್ಲಿ ಬರ್ತಾರೆ. ಅವೆಲ್ಲರೂ ಇದರಲ್ಲಿ ಇದ್ದಾರೆ. ಇಲ್ಲಿಯವರು ಅಷ್ಟೇ ಅಲ್ಲ, ಧಾರವಾಡದವರು ಅಷ್ಟೇ ಅಲ್ಲ, ಸುತ್ತಲೂ 7-8 ಜಿಲ್ಲೆಯಿಂದ ಬಂದವರು ಇದ್ದಾರೆ ಇದರಲ್ಲಿ. ಸರ್, ಈ ಅಂಕಿಅಂಶ ನೋಡಿದಾಗ, ಯಾಕಂದರೆ ಕಳೆದ ತಿಂಗಳು ಜೂನ್ ತಿಂಗಳು 26 ಜನ ಇಲ್ಲಿ ಅಂದರೆ ಸಾವನ್ನಪ್ಪಿದ್ದು ನೋಡಿದಾಗ ಹಾಸನವನ್ನು ಮೀರಿಸ್ತಿದೆ ಸರ್ ಕಿಮ್ಸ್. ಇಲ್ಲ, ಇದು ನಾನು ಹೇಳಿದೆ ಮೊದಲೇ ಹೇಳಿದಾಗೆ, ಇದು ಹೃದಯಾಘಾತದ ಸಂಖ್ಯೆ ಅಲ್ಲ, ಇದು ಪೂರ್ತಿ ಹೃದಯ ಸಂಬಂಧಿತ ಕಾಯಿಲೆ. ಹೃದಯಾಘಾತ ಅಂದರೆ ಬೇರೆ, ಹೃದಯ ಸಂಬಂಧಿತ ಕಾಯಿಲೆ ಎರಡೂ ಬೇರೆ ಬೇರೆ. ಆ ಹೃದಯಾಘಾತ ಅದರಲ್ಲಿ ಹೃದಯ ಸಂಬಂಧಿತ ಕಾಯಿಲೆಯಲ್ಲಿ ಒಂದು ಅಷ್ಟೇ. ಈಗ ವಯಸ್ಸಾದವ್ರು ಇರ್ತಾರೆ, ಅವರಿಗೆ ಮೊದಲಿಂದ ಹಾರ್ಟ್ ತೊಂದರೆ ಇರುತ್ತೆ, ಅದು ಹೃದಯ ಸಂಬಂಧಿತ ಕಾಯಿಲೆನೇ, ಅದು ಹೃದಯಾಘಾತ ಅಲ್ಲ. ಎರಡು ಬೇರೆ ಬೇರೆಯೇ. ಸೊ ಹೆದರಬೇಕಾಗಿಲ್ಲ. ಇಲ್ಲೇನು ನಂಬರ್ ಜಾಸ್ತಿ ಏನಾಗಿಲ್ಲ. ಎಲ್ಲ ತಿಂಗಳು, ಕೆಲವೊಂದು ತಿಂಗಳಲ್ಲಿ 19, 20 ಹಿಂಗೆ ಇದಾವೆ. 26 ಅಂತ ಗಮನಾರ್ಹ ಏರಿಕೆ ಏನೂ ಅಲ್ಲ. ಒಂದೇ ಸಲ ಹೃದಯಾಘಾತ ಆಗಿದ್ದ ಕೇಸ್ಗಳು ಇನ್ನೂ ಕಡಿಮೆ ಇದಾವೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಈಗಾಗಲೇ ನಾವು ಅಂದರೆ ಜನವರಿ ತಿಂಗಳಲ್ಲಿ ನೋಡಿದಾಗ ಇಲ್ಲಂದರೆ 11 ಜನ ಸಾವನ್ನಪ್ಪಿದರೆ, ಕಳೆದ ತಿಂಗಳು ಇಲ್ಲಿ ಅಂತಂದರೆ ಜೂನ್